ನಟ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ನೇರ ನಡೆನುಡಿಯಿಂದ ಗುರುತಿಸಿಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಅವರು ಹಲವರ ಜೊತೆ ಜಗಳ ಮಾಡಿಕೊಂಡಿದ್ದಾರೆ. ಅಲ್ಲದೆ ಮಾತಿನ ಭರದಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ. ಧ್ರುವಂತ್ ಅವರು ಅತಿರೇಕದ ಪದ ಬಳಕೆ ಮಾಡಿದ್ದಕ್ಕೆ ಸೂರಜ್ ಕೋಪಗೊಂಡಿದ್ದಾರೆ. ಇಬ್ಬರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಅಲ್ಲದೆ ಧನುಷ್ ಕೂಡ ಈ ಜಗಳದಲ್ಲಿ ಮಧ್ಯ ಬಂದಿದ್ದಾರೆ. ಇದರಿಂದಾಗಿ ಅವರು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದಾರೆ. ಜಗಳದ ವೇಳೆ ಸ್ಪಂದನ ಮೇಲೆ ಕೂಡ ಧ್ರುವಂತ್ ಅವರು ಕೂಗಾಡಿದ್ದಾರೆ. ಇಷ್ಟು ವಾರಗಳ ಕಾಲ ಎಲ್ಲರ ಜೊತೆ ಜಗಳ ಮಾಡ್ತಾ ಇದ್ದ ಅಶ್ವಿನಿ ಗೌಡ ಅವರು ಈಗ ಸೈಲೆಂಟ್ ಆಗಿದ್ದಾರೆ. ಆದರೆ ಅವರ ಬದಲಿಗೆ ಧ್ರುವಂತ್ ಜಗಳ ಜೋರಾಗಿದೆ. ನವೆಂಬರ್ 28ರ ಸಂಚಿಕೆಯ ಪ್ರೋಮೋದಲ್ಲೂ ಕೂಡ ನೀವು ಇದನ್ನು ಗುರುತಿಸಬಹುದಾಗಿದೆ. ಧ್ರುವಂತ್ ಅವರು ಮೊದಲನೇದಾಗಿ ಎಲ್ಲರ ಜೊತೆ ಚೆನ್ನಾಗಿರ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಅವರು ಡಮ್ಮಿ ಆಗ್ತಿದ್ದಾರೆ ಅಂದ ತಕ್ಷಣ ಅವರ ಜೊತೆ ಜಗಳಕ್ಕಿಳಿತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಕ್ಷಿತಾ ಅವ್ರ ಜೊತೆಗೆ ಮೊದಲು ಚೆನ್ನಾಗಿರ್ತಾರೆ. ಆಮೇಲೆ ರಕ್ಷಿತಾ ಅವರ ಎಂತ ಗೊತ್ತುಂಟ ಗಾಯ್ಸ್ ಎಂದು ಡೈಲಾಗನ್ನು ಹೇಳಿ ಅವರಿಗೆ ಇಲ್ಲಿ ನಾಚಿಕೆ ಆಗುವಂತೆ ಮಾಡ್ತಾರೆ. ಅದೇ ರೀತಿ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವ್ರ ಜೊತೆಗೆ ಒಂದಾಗ್ತಾರೆ. ಆಮೇಲೆ ಅವರಿಬ್ಬರಿಂದ ಈ ಮನೆ ಹಾಳಾಗ್ತಾ ಇದೆ ಎನ್ನುವಂತಹ ರೀತಿಯಲ್ಲಿ ಅವರಿಬ್ಬರನ್ನು ಕೂಡ ರೀಸನ್ನ ಕೊಟ್ಟು ನಾಮಿನೇಟ್ ಮಾಡ್ತಾರೆ. ಹೀಗೆ ಧ್ರುವಂತ್ ಅವರು ಚೆನ್ನಾಗಿ ಇರ್ತಾರೆ, ಆಮೇಲೆ ಜಗಳ ಮಾಡ್ತಾರೆ. ಈಗ ಅದೇ ರೀತಿ ಸೂರಜ್ ಅವ್ರ ಜೊತೆ ಕೂಡ ಚೆನ್ನಾಗಿದ್ರು. ಈಗ ಅತಿರೇಕದ ಕೋಪ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಇವತ್ತಿನ ಎಪಿಸೋಡ್ನಲ್ಲಿ ಕಿಚ್ಚ ಈ ಒಂದು ವಿಚಾರಕ್ಕೆ ಹೇಗೆ ಕ್ಲಾಸ್ ತಗೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.